ಹಾಯ್ ಡಿಯರ್ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ 3 ಬಿಗ್ ಮಿಸ್ಟೇಕ್ಸ್ ಹೇಳಕ್ಕೆ ಹೋಗ್ತಾ ಇದ್ದೀನಿ. ಕಾಮನ್ಲಿ ನನ್ನ ಅನುಭವದ ಪ್ರಕಾರ ಮಕ್ಕಳು ಈ ಮಿಸ್ಟೇಕ್ ಕಾಮನ್ ಆಗಿ ಮಾಡ್ತಾರೆ. ಈ ಮಿಸ್ಟೇಕ್ ಮಾಡಬೇಡಿ, ಆಮೇಲೆ ನಿಮಗೆ ಸಮಸ್ಯೆ ಆಗುತ್ತೆ. ಓಕೆ, ಸೊ ಮೂರನೇ ಈ ಒಂದು ಮಿಸ್ಟೇಕ್ನ ದಯವಿಟ್ಟು ಯಾರು ಮಾಡೋದು ಬೇಡ. ಮ್ಯಾಕ್ಸಿಮಮ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಅದನ್ನು ಮಾಡೇ ಮಾಡ್ತಾರೆ. ಓಕೆ, ಸೊ ಈ ವಿಡಿಯೋ ಈಗ ನೋಡ್ತಾ ಇದ್ದಾರೆ ನೋಡಿ, ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಇದೆ. ಸಬ್ಸ್ಕ್ರೈಬ್ ಇದುವರೆಗೂ ಮಾಡಿಲ್ಲ ಅಂದರೆ ಕ್ಲಿಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಟಿಫಿಕೇಶನ್ಗೆ ಆಲ್ ಅಂತ ಬರುತ್ತೆ. ಆಲ್ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿದಾಗ ನಾನು ವೀಡಿಯೋ ಮಾಡಿದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ. ಈ ವಿಡಿಯೋದಲ್ಲಿ ಕ್ಲಾಸ್ 11 12 ಸಂಬಂಧಪಟ್ಟ ಸ್ಪೆಷಲಿ 12th ಮಾಡ್ತಾ ಇದ್ದೇನೆ ಈಗ. ಫಿಸಿಕ್ಸ್ ಮತ್ತು ಆಮೇಲೆ PCMB ರಿಲೇಟೆಡ್ ಇಂಪಾರ್ಟೆಂಟ್ ಕ್ವಶನ್ಸ್ ಇಲ್ಲಿ ಮತ್ತು ಇನ್ನೊಂದು ಚಾನಲ್ ಹಾಕಿರ್ತೀನಿ. ಸ್ಪೆಷಲಿ ಇದು KCT ಮತ್ತು ನೀಟ್ ಅಪ್ಡೇಟ್ಗಾಗಿ ಇರುವಂಥದ್ದು. ಓಕೆ, ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಬರುತ್ತೆ. ಓಕೆ, ಮೊದಲನೇ ಮಿಸ್ಟೇಕ್ ಕಾಮನ್ಲಿ ನಾನು ನೋಡಿರುವ ಹಾಗೆ ಏನು ಮಾಡ್ತಾರಪ್ಪ ಅಂದರೆ, ನೇಮ್ನಲ್ಲಿ ಸ್ಪೆಷಲಿ ನೋಡಿ, ಅಂದರೆ ಕರ್ನಾಟಕ CT ಆಗಿರ್ಬೋದು ಅಥವಾ ನೀಟ್ ಆಗಿರ್ಬೋದು, ನೀವು ಅಪ್ಲಿಕೇಶನ್ ಫಾರ್ಮ್ ಹಾಕುವಾಗ ನಿಮ್ಮ ಹೆಸರಾಗಿರ್ಬೋದು, ತಂದೆ ಅಥವಾ ಈ ಒಂದು ಮದರ್ ನೇಮ್ ಏನು ಕೊಟ್ಟಿದೆ ನೋಡಿ, ಕಂಪಲ್ಸರಿ ಆ್ಯಸ್ ಪರ್ ದ ಕ್ಲಾಸ್ 10 ಅಂದರೆ SSLC-ನಲ್ಲಿರುವ ಹಾಗೆ ಕಂಟಿನ್ಯೂ ಆಗಬೇಕು. 10ನೇ ತರಗತಿಯಲ್ಲಿ ಬೇರೆ, 11th ಬೇರೆ, ಈ ರೀತಿ ಮಾಡೋದು ಒಟ್ಟಾಗಿ ಬೇಡ. ಯಾಕಂದರೆ ಸಿಸ್ಟಮ್ ಫೆಚ್ ಮಾಡೋದು 10th ಹಾಗೆ ಫೆಚ್ ಮಾಡುತ್ತೆ. ಓಕೆ, ಸ್ಪೆಷಲಿ ನೀವು ನೀಟ್ ಅಪ್ಲೈ ಮಾಡುವಾಗ ಕರೆಕ್ಟಾಗಿ ನೀವು ಎಂಟರ್ ಮಾಡಬೇಕು ನಿಮ್ಮ ಹೆಸರು ಆ್ಯಸ್ ಪರ್ ದ ಕ್ಲಾಸ್ 10. ಇಲ್ಲಿ ನಮ್ಮ ಹತ್ರ ಏನು ಮಾಡಿದ್ರೆ ಆ ಮಿಸ್ಟೇಕ್ ಮಾಡ್ತೀರಿ ಅಂದ್ಕೊಂಡು ಆಲ್ರೆಡಿ ನೀವು SSLC ರಿಜಿಸ್ಟರ್ ನಂಬರ್ ಹಾಕಿದಾಗ ಆಟೋಮೆಟಿಕ್ಲಿ ಫೆಚ್ ಆಗುತ್ತೆ. ಬಟ್ ಯಾರು CBSE-ಇಂದ ಇರ್ತಿರೋಡಿ ಕ್ಲಾಸ್ 10 ಏನಿದೆ ಅದನ್ನು ಕರೆಕ್ಟಾಗಿ ಎಂಟರ್ ಮಾಡ್ಕೊಳ್ಳಿ. ಓಕೆ, ಸೊ ಇಲ್ಲಿ ಏನಿದೆ ನೋಡಿ, ಇದನ್ನು ಸ್ಪೆಷಲಿ ಇನ್ನೊಂದು ಹೇಳಬೇಕು ಅಂದರೆ, ಸಿಸ್ಟಮ್ ಆಟೋಮೆಟಿಕ್ಲಿ ಒಂದು ಫೆಚ್ ಮಾಡುತ್ತೆ ಅಪ್ಲಿಕೇಶನ್ ಹಾಕುವಾಗ, ಸಮಸ್ಯೆ ಇಲ್ಲ. ಬಟ್ ಸಮಸ್ಯೆ ಎಲ್ಲಿ ಅಂತಂದರೆ, ಕಾಸ್ಟ್ ಆ್ಯಂಡ್ ಇನ್ಕಮ್ ಮಾಡಿರ್ತೀರ, ಸ್ಟೂಡೆಂಟ್ ನೇಮೇ ಬೇರೆ ಬಂದಿರುತ್ತೆ, ಇನಿಷಿಯಲ್ ಹಾಕಿರ್ತೀರ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ತೀರಾ, ಫಾದರ್ ನೇಮ್ ಮಿಸ್ಟೇಕ್ ಮಾಡಿರ್ತೀರಿ, ಮತ್ತು ಸ್ಟಡಿ ಸರ್ಟಿಫಿಕೇಟ್ ಆಗಿರ್ಬೋದು, ರೂರಲ್ ಆಗಲಿ, ಕನ್ನಡ ಮಾಧ್ಯಮ ಆಗಲಿ, ಅಥವಾ ಡೊಮೈಸಲ್ ಸರ್ಟಿಫಿಕೇಟ್ ಬೇಕಾದಾಗ ಅಂಥ ವಿದ್ಯಾರ್ಥಿಗಳಾಗಿರ್ಬೋದು, ಅಥವಾ ಲಿಂಗ್ವಿಸ್ಟಿಕ್ ಆಗಲಿ ಅಥವಾ ಮೈನಾರಿಟಿ ಸರ್ಟಿಫಿಕೇಟ್ ಮಾಡುವಾಗ ಸ್ಪೆಷಲಿ ಯಾವುದೇ ರೀತಿ ಸ್ಪೆಲ್ಲಿಂಗ್ನಲ್ಲಿ ಮಿಸ್ಟೇಕ್ ಮಾಡೋದು ಬೇಡ. ಸುಮ್ಮನೆ ಯಾವುದೊಂದು ಇನಿಷಿಯಲ್ ಕೊನೆಗೆ ಫಸ್ಟಿಗೆ ಅವೆಲ್ಲ ಹಾಕೋದು ಬೇಡ. 10ನೇ ತರಗತಿ SSLC ಕ್ಲಾಸ್ 10th ಏನಿತ್ತು ನೋಡಿ ಮಾರ್ಕ್ಸ್ ಕಾರ್ಡಲ್ಲಿ ಅದೇ ರೀತಿ ಇರಬೇಕು. ಓಕೆ, ಮ್ಯಾಕ್ಸಿಮಮ್ ಜನರು ಸುಮ್ಮನೆ ಏನೇನು ಬರೀತಿರೋ ದಯವಿಟ್ಟು ಆ ರೀತಿ ಬೇಡ. ಓಕೆ, ಸ್ಪೆಲ್ಲಿಂಗ್ನಲ್ಲಿ ಮಿಸ್ಟೇಕ್ ಬೇಡ. ಇನಿಷಿಯಲಿ ಸ್ಟಾರ್ಟಿಂಗ್ ಹಾಕೋದು ಕೊನೆಗೆ ಹಾಕೋದು ಇದ್ದಿಲ್ಲ ಅಂದರೆ ಬೇಡ. 10ನೇ ತರಗತಿಯಲ್ಲಿ ಯಾವ ರೀತಿ ಇದೆ ಅದೇ ರೀತಿ ಹಾಕಬೇಕು. ಇದು ಮೊದಲನೇ ಪಾಯಿಂಟ್. ಏನಪ್ಪ ಅಂದರೆ, ನಾನು ನೋಡಿರುವಾಗಿ ಭಾಳ ಜನ ತಪ್ಪು ಮಾಡ್ತೀರಾ. ಯಾಕೆಂದರೆ ಭಾಳಷ್ಟು ಫೋನ್ಸ್ ಬರುತ್ತೆ ನಮಗೆ, ರೈಟ್. ಅದರಲ್ಲಿ ನಾನು ಅಬ್ಸರ್ವ್ ಮಾಡಿದಾಗ ಇದು ಭಾಳ ಕಾಮನ್ ಮಿಸ್ಟೇಕ್, ರೈಟ್. ನೋಟ್ ಡೌನ್ ಮಾಡ್ಕೊಳ್ಳಿ, ಈ ತಪ್ಪಾಗೋದು ಬೇಡ. ಎರಡನೇದು, ಇಮೇಲ್ ID ಆ್ಯಂಡ್ ಮೊಬೈಲ್ ನಂಬರ್ ನೋಡಿ. ಇದು ಭಾಳ ಸ್ಪೆಷಲ್. ಯಾಕಂದರೆ ಇಮೇಲ್ ID ಹಾಕಿರ್ತೀರಿ, ಮ್ಯಾಕ್ಸಿಮಮ್ ಇನ್ಫಾರ್ಮೇಷನ್ ನೀವು ನೀಟ್ ಅಂದರೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ನೀಟ್ ನಡೆಸಿ ನೋಡಿ ಎಕ್ಸಾಮ್, ಅದ್ರ ಸಂಬಂಧಪಟ್ಟಂಗೆ ಆಗಿರೋದು, KE ಸಂಬಂಧಪಟ್ಟಾಗಿರೋದು ನಿಮಗೆ ಕಾಮನ್ಲಿ ಇಮೇಲ್ ಬರುತ್ತೆ. ಅಂದರೆ ಇಮೇಲ್ ಕರೆಕ್ಟ್ ಎಂಟ್ರಿ ಮಾಡ್ಕೊಳ್ಳಿ. ಭಾಳಷ್ಟು ನೋಡಿದಾನೆ ಇಮೇಲ್ ID ಏನು ಮಾಡ್ತಾರಪ್ಪ ಅಂದ್ರೆ, ಎಲ್ಲಿ ನೀವು ಅಪ್ಲಿಕೇಶನ್ ಹಾಕ್ತಿರೋ ಆ ಒಂದು ಇಂಟರ್ನೆಟ್ ಸೆಂಟರ್ನವ್ರು ಇಮೇಲ್ ID ಹಾಕ್ತೀರಾ, ಆ ರೀತಿ ಮಾಡೋದು ಬೇಡ. ಓಕೆ, ದಯವಿಟ್ಟು ಒಂದು ಇಮೇಲ್ ID-ನ ಕರೆಕ್ಟಾಗಿ ಕ್ರಿಯೇಟ್ ಮಾಡಿಕೊಂಡು ಅದರ ಪಾಸ್ವರ್ಡ್ ಕಡೆ ನೋಟ್ ಡೌನ್ ಮಾಡಿಕೊಂಡು ಅದನ್ನು 2-3 ಸಲ ಓಪನ್ ಮಾಡಿ ನೋಡಿ, ಓಪನ್ ಆಗುತ್ತಿಲ್ಲ ಆ ಒಂದು ಇಮೇಲ್ ID ಕೊಡಿ. ಅಥವಾ ಮೊದಲು ಯೂಸ್ ಮಾಡ್ತಾ ಇದ್ದರೆ ಅದು ಚಾಲ್ತಿಯಲ್ಲಿದ್ದರೆ ಅದೇ ಇಮೇಲ್ ID ಕೊಡಬೇಕು. ಕೊನೆವರೆಗೂ ಅಡ್ಮಿಷನ್ಸ್ ಆಗೋವರೆಗೂ ಅದೇ ಇರಬೇಕು. ಆಮೇಲೆ ಮೊಬೈಲ್ ನಂಬರ್ ಈಗ ನೀವೇನು ಯೂಸ್ ಮಾಡ್ತೀರೋಡಿ ಅಥವಾ ಪರ್ಮನೆಂಟ್ ಅದೇ ಇರುತ್ತೆ ಅಂದ್ಕೊಳ್ಳಿ, ಈಗ ಅಪ್ ಟು ಅಡ್ಮಿಷನ್ ಮುಗಿಯೋವರೆಗೂ ಆ ಮೊಬೈಲ್ ನಂಬರ್ನ ಕೊಡಬೇಕು. ಯಾಕಪ್ಪ ಅಂದರೆ, ಸ್ಪೆಷಲಿ ನಾನು ಈ ಒಂದು MCC ನಡೆಸೋಂಥ ಕೌನ್ಸಿಲಿಂಗ್ ಬಗ್ಗೆ ಹೇಳಬೇಕು ಅಂದರೆ, ನಿಮಗೆ ರಿಜಿಸ್ಟರ್ ಮಾಡಬೇಕು ಅಂದರೆ OTP ಬೇಕಾಗುತ್ತೆ. ಓಕೆ, ಅಂದರೆ ಒಟ್ಟಾಗಿ OTP ಇಲ್ಲ ಅಂದರೆ MCC ಅಂಡರ್ ನಿಮ್ಗೆ ಓಪನ್ನೇ ಆಗೋದಿಲ್ಲ. ಆಮೇಲೆ ನಿಮಗೆ KE-ನಲ್ಲೂ ಸಹ ಏನೇ ಒಂದು ವೇಳೆ ಇನ್ಫಾರ್ಮೇಷನ್ ಕೊಡಬೇಕು ಅಂದರೂ ಸಹ ನಿಮಗೆ ಯೂಸಲಿ ಈ ಒಂದು ಮೆಸೇಜ್ ಬರುತ್ತೆ. ಸೊ ಹಾಗಾಗಿ ರೆಕಮೆಂಡ್ ಮಾಡ್ತಾ ಇದ್ದಾನೆ, ಇಮೇಲ್ ID ಮತ್ತು ಮೊಬೈಲ್ ನಂಬರ್ ಯಾವುದು ಚಾಲ್ತಿಯಲ್ಲಿದೆ ಅದನ್ನು ಮಾತ್ರ ಯೂಸ್ ಮಾಡಬೇಕು. ಇಲ್ಲಿ ನೀವು ಇಮೇಲ್ ID ಕರೆಕ್ಟಾಗಿ, ಮೊಬೈಲ್ ನಂಬರ್ ಮ್ಯಾಕ್ಸಿಮಮ್ ಜನ ರಾಂಗ್ ಮಾಡ್ತಾರೆ. ಅಂದರೆ ಯಾವುದೋ ಕೊಟ್ಟಿರ್ತೀರಿ, ಯಾರ್ದೋ ಕೊಟ್ಟಿರ್ತೀರಿ, ಅಥವಾ ಇಂಟರ್ನೆಟ್ ಸೆಂಟರ್ನಾಗ ಏನು ಇರ್ತಾರಲ್ಲ ಅವ್ರದ್ದು ಕೊಟ್ಟಿರ್ತೀರಿ. ಓಕೆ, ಆ ರೀತಿ ಮಾಡೋದು ಬೇಡ. ಸೊ ಆ ರೀತಿ ಚೇಂಜಸ್ ಬೇಡ. ಇಮೇಲ್ ID ಮತ್ತು ಮೊಬೈಲ್ ನಂಬರ್, ಇಮೇಲ್ ID ಸ್ಪೆಷಲ್ ಇರುತ್ತೆ ಮತ್ತು ಮೊಬೈಲ್ ನಂಬರ್ ಚಾಲ್ತಿಯಲ್ಲಿರೋದನ್ನು ಕೊಡಬೇಕು, ಅದನ್ನು ಯೂಸ್ ಮಾಡಬೇಕು. ಒಂದು ವೇಳೆ ನೀವು ಕೊಟ್ಟಿದ್ದು ಇದು ಪ್ರೊಸೆಸ್ ಜಲ್ದಿ ಮುಗಿಯೋದಿಲ್ಲ. ಈಗ ಅಪ್ಲಿಕೇಶನ್ ಹಾಕಿದರೆ ನಮಗೆ ಟೈಮ್ ಹೋಗುತ್ತೆ. 4-5 ತಿಂಗಳ ಗ್ಯಾಪಲ್ಲಿ ನೀವು ಸಿಮ್ ಕಳ್ಕೊಂಡಿದ್ರಿ, ಏನೋ ಬಾರ್ ಆಯಿತು ಅಥವಾ ಕಳ್ಕೊಂಡ್ರಿ ಅಥವಾ ಏನೋ ಒಂದು ಆಯ್ತು ಅಂದ್ಕೊಳ್ಳಿ. ಸೊ ಅವಾಗ ಆ ಮೊಬೈಲ್ ನಂಬರ್ ಇಗ್ನೋರ್ ಮಾಡ್ತೀರಾ. ಸೊ ಎಂಥ ಸಿಚುವೇಶನ್ ಬರುತ್ತಪ್ಪ ಅಂದರೆ, ಅದೇ ನಂಬರಿಗೆ OTP ಹೋಗುತ್ತೆ, ಬಟ್ ನಿಮ್ಮ ಹತ್ರ ಮೊಬೈಲ್ ಇರೋಲ್ಲ, ಆ ನಂಬರ್ ಇರೋದಿಲ್ಲ. ಸೊ ಆವಾಗ ಓಪನ್ ಮಾಡೋಕ್ಕೆ ಆಗಲ್ಲ. ಆವಾಗ ನೀವು ಏನೇ ಟ್ರೈ ಮಾಡಿದ್ರೆ MCC ಕೌನ್ಸಿಲಿಂಗ್ ಮಾಡೋಕ್ಕೆ ಆಗಲ್ಲ. ಮತ್ತು ಏನೇ ತುರ್ತು ಇನ್ಫಾರ್ಮೇಷನ್ ಇದ್ದರೂ ಸಹ ನಿಮಗೆ ಆ ಒಂದು ನಂಬರಿಗೆ ಬರುತ್ತೆ. ಬಟ್ ನಿಮ್ಮಲ್ಲಿ ಮೊಬೈಲೇ ಆ ನಂಬರ್ ಅಂದರೆ ಚಾಲ್ತಿಯಲ್ಲಿ ಇದ್ದಿಲ್ಲ ಅಂದರೆ ನೀವು ಭಾಳಷ್ಟು ಲುಕ್ಸಾನ್ ಆಗ್ಬೋದು. ಸೊ ಬಿ ಕೇರ್ಫುಲ್ ಇಯರ್. ಕೊನೆ ನೋಡಿ, ಕಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಬಗ್ಗೆ ಭಾಳ ಜನರಿಗೆ ಡೌಟ್ ಇರುತ್ತೆ. ಓಕೆ, ಅದು ಏನಂತಂದರೆ,
ಕಾಸ್ಟ್ ಆ್ಯಂಡ್ ಇನ್ಕಮಲ್ಲಿ ಏನು ಮಾಡ್ತಾರೆ, ಸ್ಟೂಡೆಂಟ್ ಹೆಸರು ಮೇಲೆ ಮಾತ್ರ ತೆಗಿಬೇಕಾ ಅಂತ. ನನಗಿದು ಗೊತ್ತಾಗ್ತಾ ಇಲ್ಲ. ಸ್ಟೂಡೆಂಟ್ ಅಂತೂ ಕೆಲಸ ಮಾಡಲ್ಲ ಅಂತ ಅವ್ನಿಗೆ ಎಲ್ಲಿಂದ ಇನ್ಕಮ್ ಇರ್ತದ? ಹಂಗಿರೋದಿಲ್ಲ. ಸೊ ಅದಕ್ಕಾಗಿ ಏನು ಮಾಡಬೇಕಂದ್ರೆ ಕಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ತೆಗಿತು ನೋಡಿ, ಪೇರೆಂಟ್ ನೇಮ್ ಮತ್ತು ಮೇಲೆ ಸ್ಟೂಡೆಂಟ್ ನೇಮ್ ಇರಬೇಕು. ಓಕೆ, ಇನ್ಕಮ್ ಸರ್ಟಿಫಿಕೇಟ್ ಅಂದರೆ ಅಲ್ಲಿ ನಿಮ್ಮ ತಂದೆ ಹೆಸರು ಮತ್ತು ಸ್ಟೂಡೆಂಟ್ ನೇಮ್ ಎರಡೂ ಇರಬೇಕು. ಮತ್ತು ಸ್ಟೂಡೆಂಟ್ ನೇಮ್ ಕಂಪಲ್ಸರಿ ಆ್ಯಸ್ ಪರ್ ದ SSLC ಇರಬೇಕು. ರೈಟ್, ಕಾಸ್ಟ್ ಆ್ಯಂಡ್ ಇನ್ಕಮ್ನಲ್ಲಿ ಹೇಳ್ತಾ ಇದ್ದೀನಿ. ಹಾಂ, ಆಲ್ರೆಡಿ ನೀವು ಮೊದಲು ತೆಗೆದಿದ್ದು ಈಗ ಅದು ವ್ಯಾಲಿಡಿಟಿ ಇದ್ದರೆ ಅದನ್ನು ಯೂಸ್ ಮಾಡ್ಕೋಬೋದು, ಪ್ರಾಬ್ಲಮ್ ಇಲ್ಲ. ಓಕೆ, ಮತ್ತು ಆಮೇಲೆ SNG ಕೋಟಕ್ಕೆ ಸಂಬಂಧಪಟ್ಟಾಗ ಹೇಳಬೇಕು ಅಂದರೆ ಇನ್ಕಮ್ ಸರ್ಟಿಫಿಕೇಟ್ ಹಾಕಿದರೆ 8 lakh ಬೆಲೆ ಇತ್ತು, ನೀವು ಎಲಿಜಿಬಲ್ ಆಗ್ತಿರೋದು ಸಂಬಂಧಪಟ್ಟ ವೀಡಿಯೋ ಮಾಡಬೇಕು, ನಂತರ ಮಾಡಿರ್ತೇನೆ. ಈ ಕಾಸ್ಟ್ ಆ್ಯಂಡ್ ಇನ್ಕಮ್ ಭಾಳ ಜನ ನನ್ನ ಕೇಳ್ತಾ ಇದ್ರು, ಸರ್ ನನ್ನ ಹೆಸರು ಮೇಲೆ ಇನ್ಕಮ್ ಸರ್ಟಿಫಿಕೇಟ್ ಇದು ನಡೀತಾ ಅಂತ. ಸೊ ನೀವು ಒಂದು ವೇಳೆ ಕೆಲಸನೇ ಮಾಡೋದಿಲ್ಲ ಅಂದಮೇಲೆ ನಿಮ್ಗೆ ಇನ್ಕಮ್ ಸ್ಟೂಡೆಂಟ್ ಹೆಸರು ಮೇಲೆ ತೆಗೆಯೋದು ಉಪಯೋಗ ಇಲ್ಲ. ಪೇರೆಂಟ್ ನೇಮ್ ಇರಬೇಕು, ಸ್ಟೂಡೆಂಟ್ ನೇಮ್ ಇರಬೇಕು, ಆ ನೇಮ್ ಆ್ಯಸ್ ಪರ್ ದ SSLC ಇರಬೇಕು. RD ನಂಬರ್ ಅಂದರೆ ಈ ಕಾಸ್ಟ್ ಆ್ಯಂಡ್ ಇನ್ಕಮ್ ಮೊದಲೇ ತೆಗೆದಿಟ್ಕೊಳ್ಳಿ. ಇನ್ನೊಂದು ಇದು ತೆಗೆದಿಟ್ಕೋಬೇಕು, ಯಾಕಂದರೆ ಈಗ ಅಪ್ಲೈನೇ ಮಾಡಿಲ್ಲ ನಿಮ್ಮ ಹತ್ರನೇ ಇಲ್ಲ ಅಂದ್ರೆ ದಯವಿಟ್ಟು ಅಪ್ಲೈ ಮಾಡಿ, ಯಾಕಂದರೆ RD ನಂಬರ್ ಬೇಕಾಗುತ್ತೆ. RD ನಂಬರ್ ಅಪ್ಲಿಕೇಶನ್ ಹಾಕುವಾಗ ಬೇಕಾಗುತ್ತೆ. ಕಾಸ್ಟ್ ಆ್ಯಂಡ್ ಇನ್ಕಮ್ ಆಗಿರ್ಬೋದು, 371G ಆಗಿರ್ಬೋದು, ಅಂದರೆ ಗೌರ್ಮೆಂಟಿಂದ ಪಡೆದುಕೊಳ್ಳುವಂಥ ಎಲ್ಲ ಸರ್ಟಿಫಿಕೇಟ್ಗೆ ಏನು RD ನಂಬರ್ ಇರುತ್ತೋ ಅದನ್ನು ಕರೆಕ್ಟಾಗಿ ಎಂಟ್ರಿ ಮಾಡಬೇಕಾಗುತ್ತೆ, ಯಾಕಂದರೆ ಅದು ಆನ್ಲೈನ್ ಈಸಲ್ಲಿ ವೆರಿಫಿಕೇಷನ್ ಆಗುತ್ತೆ. ಈ 3 ಇನ್ಫಾರ್ಮೇಷನ್ ಹೇಳ್ತೀನಿ. ಓಕೆ, ಭಾಳ ಮುಖ್ಯವಾಗಿರುವಂಥದ್ದು. ನಾನು ನೋಡಿರುವ ಹಾಗೆ ನೇಮಲ್ಲಿ ಮಿಸ್ಟೇಕ್ ಮಾಡ್ತೀರಾ ಒಂದು, ಅಥವಾ ನೇಮಲ್ಲಿ ಇಲ್ಲಿ ಫೆಚ್ ಆದರೆ ನೀವು ಸರ್ಟಿಫಿಕೇಟ್ ತೆಗೆಯುವಾಗ ಸ್ಟಡಿ ಆಗಿರ್ಬೋದು, ಕಾಸ್ಟ್ ಆ್ಯಂಡ್ ಇನ್ಕಮ್ ಆಗಿರ್ಬೋದು, 371G ಆಗಿರ್ಬೋದು, ಮತ್ತು ಇದು ರಿಲಿಜಿಯಸ್ ಮೈನಾರಿಟಿ ಆಗಿರ್ಬೋದು, ಅಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ರೆ ರಿಜೆಕ್ಟ್ ಆಗುತ್ತೆ. ರಿಮೆಂಬರ್ ದಿಸ್. ಆಮೇಲೆ ಫಾದರ್ ನಿಮ್ಮನ್ನು ಒಂದೊಂದು ಬೇರೆ ಬೇರೆನೇ ಬಂದಿರುತ್ತೆ. ಇಲ್ಲಿ ರಾಜ್ ಇದ್ದರೆ ಮತ್ತು ಮುಂದೆ ರಾಜ್ಕುಮಾರ್ ಆಗುತ್ತೆ. PUCಯಲ್ಲಿ ನೀವು ರಾಜ್ಕುಮಾರ್ ಹಾಕಿರ್ತೀರ, ಸೊ ಅದು ತಪ್ಪಾಗುತ್ತೆ, ಯಾಕಂದರೆ ಮ್ಯಾಚ್ ಆಗೋದಿಲ್ಲ, ಸಿಸ್ಟಮ್ ಅಗ್ರಿನೇ ಮಾಡೋದಿಲ್ಲ. ಅಲ್ಲಿನೂ ಸಹ ನೀವು ರಿಕ್ವೆಸ್ಟ್ ಮಾಡಿದ್ರೆ ರಾಜೇ ಬೇರೆ ರಾಜ್ಕುಮಾರ್ ಬೇರೆ ಅಂತ, ಆ ರೀತಿ ಆಗೋದು ಬೇಡ. ಓಕೆ, ಕರೆಕ್ಟ್ ಎಂಟ್ರ್ ಮಾಡಬೇಕು. ಇಮೇಲ್ ID ಆ್ಯಂಡ್ ಮೊಬೈಲ್ ನಂಬರ್. ಸೊ ಅಲ್ಲಿ ಪ್ರಾಪರಾಗಿ ನೀವು ಮಾಡಿಲ್ಲ ಅಂದರೆ ನೋ ಡೌಟ್ ನೀವು ಭಾಳ ಪರದಾಡ್ತೀರಾ, MCC ಅಂಡರ್ ನಿಮಗೆ ಲಾಗಿನ್ ಆಗೋದಿಲ್ಲ. ಕಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ನಾನು ನೋಡಿದಾಗೆ ನೇಮಲ್ಲಿ ರಾಂಗ್ ಕಾಮನಾಗಿ ಮಾಡ್ತೀರಾ, RD ನಂಬರ್ ರಾಂಗ್ ಹಾಕ್ತೀರಾ ಆಮೇಲೆ ಹಾಕುವಾಗ. ಓಕೆ, ಆ ರೀತಿ ಮಾಡೋದು ಬೇಡ. ವ್ಯಾಲಿಡಿಟಿ ಇದ್ದರೆ ಅದನ್ನು ಯೂಸ್ ಮಾಡ್ಕೊಳ್ಳಿ, ವ್ಯಾಲಿಡಿಟಿ ಇದ್ದಿಲ್ಲ ಅಂದರೆ ರಿನ್ಯೂವಲ್ ಹಾಕಿ, ಅಥವಾ ನೀವು ಅಪ್ಲೈನೇ ಮಾಡಿದ್ರೆ ಅಪ್ಲೈ ಮಾಡ್ಕೊಳ್ಳಿ, ಸಮಯ ನಿಮಗೆ ಸ್ವಲ್ಪ ಇದೆ. ಓಕೆ ಫೈನ್, ಇದೇ ರೀತಿ ಅಪ್ಡೇಟ್ ನೀಡ್ತಾ ಇರ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಮೇಲೆ ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಚಾನಲ್ ಎರಡೂ ಅವೈಲೇಬಲ್ ಇದೆ. ಲಿಂಕ್ ಕಮೆಂಟ್ ಸೆಕ್ಷನ್ ಅವೈಲೇಬಲ್ ಇರುತ್ತೆ. ಮತ್ತು ಆಮೇಲೆ PUC ಕಂಟೆಂಟ್ಗಾಗಿ ಕರ್ನಾಟಕ PUC ಆನ್ಲೈನ್ ಒಂದು ಆಲ್ರೆಡಿ ಚಾನಲ್ ಮಾಡಿದ್ದೀನಿ, ಅದಕ್ಕೆ ಜಾಯ್ನ್ ಆಗಿ ಭಾಳಷ್ಟು ಕಂಟೆಂಟ್ ಅವೈಲೇಬಲ್ ಮಾಡ್ತೇನೆ. ಓಕೆ, ವಿಡಿಯೋದಲ್ಲಿ ಇಷ್ಟೇ, ಮತ್ತೆ ಸಿಗೋಣ ಮುಂದೆ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.